ಅದು ಕರಾಳ ಅಮಾವಾಸ್ಯೆ ದಿನ. ಮಠ ಮಧ್ಯಾಹ್ನ 12:30 ಗಂಟೆ ಆಗಿತ್ತು. ಅಭಯ್ ಮತ್ತೆ ಅವನ 4 ಜನ ಫ್ರೆಂಡ್ಸ್ ಬೆಂಗಳೂರಿಂದ ಸುಬ್ರಹ್ಮಣ್ಯದ ಹತ್ರ ಇರೋ ಪಂಜ ಬಸ್ ಸ್ಟ್ಯಾಂಡ್ಗೆ ಬಂದಿಳಿದ್ರು. ಎಲ್ಲರಿಗಿಂತ ಕೊನೆಲಿಳಿದಿದ್ದೆ ಆ ಊರಿನವನೇ ಆದ ಅಭಯ್. ಅವನು ಪಂಜ ಬಸ್ ಸ್ಟ್ಯಾಂಡ್ನಲ್ಲಿ ಕಾಲಿಟ್ಟ ತಕ್ಷಣ ಹತ್ರದ ಊರಾದ ಸ್ವರ್ಣಗಿರಿ ಕಡೆಯಿಂದ ಜೋರಾಗಿ ಸುಂಟ್ರಗಾಳಿ ಬೀಸಿದ ಹಾಗಾಯ್ತು. ಅಭಯ್ಗೆ ತನ್ನನ್ನ ಯಾರೋ ಆ ಕಡೆಗೆ ಕರೆದೊಯ್ಯೋಕೆ ರೆಡಿಯಾಗಿದ್ದಾರೇನೋ ಅನ್ನಿಸ್ತು. ಆ ಜಾಗದ ಕರಾಳ ಇತಿಹಾಸ ಅಭಯ್ಗೆ ಚೆನ್ನಾಗಿ ಗೊತ್ತಿದ್ರಿಂದ ಅವನು ಆ ಬಗ್ಗೆ ಒಂದು ಕ್ಷಣನೂ ಯೋಚಿಸ್ಲಿಲ್ಲ. ಸ್ವರ್ಣಗಿರಿ ಪಕ್ಕನೇ ಅಭಯ್ ಊರು ಅಮೃತಹಳ್ಳಿ ಇದ್ದಿತ್ತು. ಅಲ್ಲಿ ಮಾರನೇ ದಿನನೇ ಅವನ ಮದ್ವೆ ಇತ್ತು. ಅವನು ಹಾಗೂ ಅವನ 4 ಜನ ಫ್ರೆಂಡ್ಸ್ 5 ವರ್ಷ ಒಟ್ಟಿಗೆ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರು. ಅವರು ಅಷ್ಟು ತಿಕ್ಕು ಫ್ರೆಂಡ್ಸ್ ಆಗಿದ್ರು ಒಂದಿನಾನೂ ಅವ್ರನ್ನ ತನ್ನ ಹಳ್ಳಿಗೆ ಅಭಯ್ ಕರ್ಕೊಂಡ್ ಬಂದಿರ್ಲಿಲ್ಲ. ಆದ್ರೆ ಈ ಸಾರಿ ಅವನ ಮದ್ವೆ ಇದ್ದಿದ್ರಿಂದ ಎಲ್ರನ್ನ ಒಟ್ಟಿಗೆ ಕರ್ಕೊಂಡ್ ಬರ್ಲೇಬೇಕಿತ್ತು. ಮನೋಜ್, ಪವಾರ್, ಸಿದ್ದು, ಭವ್ಯಾಗೆ ಇವನ್ ಹಳ್ಳಿಗೆ ಒಂದ್ಸಲ ಹೋಗ್ಲೇಬೇಕು ಅನ್ನೋ ಮನ್ಸು ಕಾಲೇಜ್ ಡೇಸಿಂದಾನೂ ಇತ್ತು. ಅದಕ್ಕೆ ಕಾರಣ ಅಭಯ್ ಹಳ್ಳಿ ಬಗ್ಗೆ ಇದ್ದ ಒಂದು ನಿಗೂಢವಾದ ಸ್ಟೋರಿ. ಅದು ಅವ್ರನ್ನೆಲ್ಲ ಸೆಳೆದಿತ್ತು. ಅಭಯ್ ಫ್ರೆಂಡ್ಸ್ ಎಲ್ರೂ ಕ್ಯಾಶುಯಲ್ ಆಗಿದ್ರೆ ಅಭಯ್ ಮಾತ್ರ ತುಂಬಾನೇ ಹರಿಬರಿಲಿದ್ದ. ಎಲ್ರೂ ಬಸ್ ಇಳಿದವರೇ ಲಗೇಜ್ ಎತ್ಕೊಂಡು ಅಲ್ಲೇ ಇದ್ದ ಸಂಕಷ್ಟಿ ಟೀ ಸ್ಟಾಲ್ ಕಡೆ ಹೆಜ್ಜೆ ಹಾಕಿದ್ರು. ಅಭಯ್ ಎತ್ತರದ ಹುಡುಗ. ಹೈಟ್ ಸುಮಾರು 6 ಫೀಟ್ ಇರ್ಬೋದು. ಚೆನ್ನಾಗಿ ವರ್ಕೌಟ್ ಮಾಡಿ ಜಿಮ್ ಬಾಡಿ ಮೇಂಟೈನ್ ಮಾಡಿದ್ದ. ದಪ್ಪ ಇದ್ರು, ತೀಡಿರೋ ಹುಬ್ಬು, ಗುಂಗುರು ಕೂದ್ಲು. ಆ ಕೂದ್ಲನ್ನ ಜೆಲ್ ಹಾಕೊಂಡು ಸ್ಟೈಲ್ ಆಗಿ ಬಾಚ್ಕೊಂಡು ಸೆಟ್ ಮಾಡ್ಕೊಂಡಿದ್ದ ಅಭಯ್. ಗಡ್ಡ ಅಂತೂ ಅವನಿಗೆ ತಿಕ್ಕಾಗಿ ಬೆಳೆದಿತ್ತು. ಅದನ್ನ ಟ್ರಿಮ್ ಮಾಡಿಸಿ ಚಂದ ಶೇಪ್ ಮಾಡ್ಕೊಂಡಿದ್ದ. ಬ್ಲೂ ಡೆನಿಮ್ ಜೀನ್ಸ್, ಮೇಲೆ ಬ್ರಾಂಡೆಡ್ ಟೀ ಶರ್ಟ್, ಅದ್ರ ಮೇಲೊಂದು ಲೆದರ್ ಜಾಕೆಟ್ ಹಾಕೊಂಡಿದ್ದ. ಓದ್ಕೊಂಡಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಹೈಸ್ಕೂಲ್ ಡೇಸಿಂದಾನು ಅವನು ಸಿಟಿಲೇ ಸ್ಟಡಿ ಮಾಡಿದ್ದ. ಹಾಸ್ಟೆಲ್ನಲ್ಲೇ ಉಳ್ಕೋತಿದ್ದ. ವೆಕೇಶನ್ ಬಂದಾಗ ಮಾತ್ರ ಊರಿಗೆ ಬರ್ತಿದ್ದ. ಈಗ 2 ವರ್ಷದಿಂದ ಬೆಂಗಳೂರಲ್ಲೇ ಒಳ್ಳೆ ಉದ್ಯೋಗದಲ್ಲಿದ್ದ. ಈಗ ಮದ್ವೆಗಾಗಿ ಮನೆಗೆ ಫ್ರೆಂಡ್ಸ್ ಜೊತೆ ಬಂದಿದ್ದ. ಅಮ್ಮ ಅಂದ್ರೆ ಅವನಿಗೆ ತುಂಬಾನೇ ಪ್ರೀತಿ. ಅಮ್ಮನ ಮಾತನ್ನ ಯಾವತ್ತೂ ಧಿಕ್ಕರ್ಸೋನಲ್ಲ. ಈಗ ಮದ್ವೆ ಆಗ್ತಿರೋದು ಕೂಡ ಅಮ್ಮನ ಖುಷಿಗಾಗಿನೇ. ಅಭಯ್ ಮತ್ತವನ ಫ್ರೆಂಡ್ಸ್ ಟೀ ಕುಡಿತಿದ್ದಾಗ್ಲೇ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಭಯ್ ಮನೆ ಕೆಲಸದಾಳು ಭೀಮಪ್ಪ ಜೀಪಲ್ ಬಂದ್ರು. ಎಲ್ರೂ ಜೀಪ್ ಕಡೆ ಹೊರಟ್ರು. ಅಭಯ್ ತನ್ನ ಫ್ರೆಂಡ್ಸ್ ಕಡೆ ನೋಡ್ತಾ, ಅಂದ್ಹಾಗೆ ಇವ್ರ ಪರಿಚಯ ನಿಮ್ಗಿಲ್ಲ ಅಲ್ವಾ? ಇವರು ಭೀಮಪ್ಪ ಅಂತ. ನಮ್ಮನೇಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ.